ಇದರಲ್ಲಿ ಅನ್ನ ಇದೆ, ಸಾರಿದೆ, ಇನ್ನೊಂದು ಡಬ್ಬದಲ್ಲಿ ಪಲ್ಯ ಇಟ್ಟಿದ್ದೀನಿ. ಟೈಮ್ ಟು ಟೈಮ್ ಕರೆಕ್ಟಾಗಿ ತಿನ್ನಿ. ಕೆಲಸ ಅಂತ ಹಾಕ್ಕೊಂಡು ಕೂತ್ಕೋಬೇಡಿ, ಸರಿನಾ? ತೊಗೊಂಡು ತುಂಬ ಚಳಿ ಬೇರೆ ಇದೆ, ಸ್ವೆಟ್ ಇಟ್ಕೊಂಡಿದ್ದೀರಾ? ಎಲ್ಲ ಇಟ್ಕೊಂಡಿದ್ದೀನಿ ಪತಿ. ಅಷ್ಟೇನಾ? ಅಷ್ಟೇನಾ ಅಂದರೆ ಎಲ್ಲ ಇಟ್ಟಿದ್ದೀನಿ, ಹುಷಾರಾಗಿ ಹೋಗಿ ಬನ್ನಿ. ಅಷ್ಟೇನಾ? ಏನ್ರಿ ಇದು ಅಷ್ಟೇನಾ ಅಂತ? ಅದು ಅದು ಅಯ್ಯೋ ದೇವ್ರೆ, ಅದು 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 ಅಂತ ಒಳ್ಳೆ ರಾಗ ಎಳಿತಾ ಇದ್ದೀರಲ್ರಿ. ಹೊಸ ರಾಗ ಅಲ್ಲ ಚಿನ್ನ, ಹೃದಯದ ರಾಗ. ಲವ್ ಚಿನ್ನ. ನೀ ನನಗೆ ಊಟ ಕೊಟ್ಟೆ, ನೀರು ಕೊಟ್ಟೆ, ಆದರೆ ಮಾಮೂಲಿನ ಕೊಟ್ಟಿಲ್ವಲ್ಲ. ರಾಮಚಂದ್ರ, ಇದೇನ್ ಆಗಿದೆ ನಿಮ್ಗೆ? ಒಳ್ಳೆ ಸಣ್ಣ ಮಕ್ಕಳ ತರ ಆಡ್ತಿದ್ದೀರಲ್ಲ. ಪ್ರೀತಿಗೆ ವಯಸ್ಸೆಲ್ಲಿದೆ ಪಟ್ಟಿ? ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ. ಏಕೆ ಈ ಕೋಪ ಮನದನ್ನೇ ಬಾ ಬೇಗ, ಇಲ್ಲಿ ಹೂ ಮಂಚ ನಮಗಾಗಿದೆ. ಏಕೆ ಈ ಕೋಪ ಮನದನ್ನೇ ಬಾ ಬೇಗ, ಇಲ್ಲಿ ಹೂ ಮಂಚ ನಮಗಾಗಿದೆ. ಏಕಾಂತ ನೀನು ರೀ, ಏನ್ರಿ ಇದು? ಒಳ್ಳೆ ಮಕ್ಕಳನ್ನೆಲ್ಲ ಮನೇಲಿ ಇಟ್ಕೊಂಡು ಈ ವಯಸ್ಸಲ್ಲಿ ನಿಮ್ಗೆ ನಾಚಿಕೆ ಆಗಲ್ವಾ? ಬಿಟ್ರಿ. ನಿನ್ನಂತ ಮುದ್ದಾದ ಪದ್ದನ್ನು ಇಟ್ಕೊಂಡು ನಾನೇನಾದ್ರೂ ನಾಚಿಕೆ ಪಟ್ಕೊಂಡ್ರೆ ಪೆದ್ದಾಂತಾರೆ ನನ್ನ ಮುದ್ದು. ಬಿಟ್ರಿ ನೀವು. ಗಂಡಸರು ಬುದ್ಧಿ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ನಿಂದ ಏನೋ ಕೆಲಸ ಆಗ್ಬೇಕು, ಅದಕ್ಕೆ ಈ ನಾಟಕ ಎಲ್ಲ. ಏನಂತ ಹೇಳಿ ವಿಷಯ? ಆಹಾ, ಎಷ್ಟು ಬುದ್ಧಿವಂತೆ ನನ್ನ ಪತ್ನಿ. ನನ್ನ ಮನಸ್ಸಲ್ಲಿರೋದೆಲ್ಲ ಓದ್ಕೊಂಡ್ಬಿಡ್ತಾಳೆ. ಅದು ಏನಿಲ್ಲ ಪತ್ತು, ನಮ್ಮ ಶುಭ ಇದ್ದಾಳಲ್ಲ, ಅವಳ ಫ್ರೆಂಡ್ ಒಬ್ಬಳು ಶ್ರೀಮಂತೆ ಅಂತೆ. ಅವಳು ಒಂದು ವಾರ ನಮ್ಮಲ್ಲಿರ್ತೀನಿ ಅಂತ ಬರ್ತಾ ಇದ್ದಾಳಂತೆ. ಅದಕ್ಕೆ ನಿನಗೆ ಒಪ್ಪಿಗೆನಾ ಚಿನ್ನ? ಅಷ್ಟೇನಾ ವಿಷಯ? ಅದನ್ನ ನನ್ನ ಹತ್ರನೇ ಹೇಳ್ಬೋದಾಗಿತ್ತಾನೆ ಅವಳು. ಅಪ್ಪನ ರೆಕಮೆಂಡೇಶನ್ ಬೇರೆ ಬೇಕಾ? ಸರಿಯಾಗಿದ್ದೀರಿ, ಬರಕ್ ಹೇಳಿ. ಮುದ್ದು ನನ್ನ 3 ಅಡಿ ಗೊಂಬೆ ಚಿನ್ನ, ಬರ್ಲಾ? ಹೊರಡ್ರಿ. ಅಲ್ಲ, ಅದು ಹೊರಡ್ರಿ ಸುಮ್ಮನೆ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೇ. ಹುಷಾರು. ಹಲೋ ಕಿರಾತಕ, ಡೀಲ್ ಓಕೆ. ಎಸ್, ಸೂಪರ್. ನಾಳೆನೆ ಕರ್ಕೊಂಡು ಬಂದ್ಬಿಡು. ಏ ನೋ 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 ನೋ. ನಾನು ಅಲ್ಲಿ ಅವಳನ್ನ ಕರ್ಕೊಂಡ್ ಬಂದೆ, ಅವಳು ನನ್ನ ತಂಗಿ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿ ಇನ್ನೊಂದು ಸಮಸ್ಯೆ ಆಗೋದು ನನಗೆ ಇಷ್ಟ ಇಲ್ಲ. ಎಲ್ಲರೂ ನಿಮ್ಮ ಮನೇಲಿ ಅವಳನ್ನ ಬೇಕಂದ್ರೆ ನಿನ್ ಫ್ರೆಂಡ್ ಅಂತಾನೆ ಅನ್ಕೊಳ್ಳಿ. ಓಹೋ, ನನಗೆ ಗೊತ್ತೇ ಇರ್ಲಿಲ್ಲ ನೀನ್ ಟ್ಯೂಬ್ಲೈಟ್ ಆದ್ರೆ ಎಲ್ರು ಟ್ಯೂಬ್ಲೈಟ್ ಅನ್ಕೊಂಡಿದ್ಯಾ? ನೀನ್ ಒಂದ್ ಸಾರಿ ಯೋಚನೆ ಮಾಡಿದ್ರೆ ಈ ಶುಭ 1 ಪಕ್ಕ 2 ಇಟ್ಟು 100 ಸಾರಿ ಯೋಚನೆ ಮಾಡಿರ್ತಾಳೆ. ಅಂತದ್ರಲ್ಲಿ ನನ್ಗೆ ಹೇಳಕ್ ಬರ್ತಾನೆ, ಮನೆ ಕರ್ಕೊಂಡ್ ಬಾ ಅಂದ್ರೆ ಕರ್ಕೊಂಡ್ ಬಂದು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿ ಇರೋ ಕಥೆನ ಹೇಳು ಅಂತ ಅಲ್ಲ. ಮನೆ ಕರ್ಕೊಂಡ್ ಬಂದ್ಬಿಟ್ರೆ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತ ಅರ್ಥ. ಏ ಐನೋ ಗೊತ್ತಮ್ಮ, ನಿಂದು ಸೂಪರ್ ಬ್ರೈನು ಅಂತ, ನಿನಗೆಲ್ಲ ಗೊತ್ತಿದೆ ಅಂತ. ಈಗ ಮತ್ತೆ ಶುರು ಮಾಡಬೇಡ, ಅರ್ಥ ಆಯ್ತಾ? ನೋಡು, ಈ ಟೆನ್ಷನ್ ಅಲ್ಲಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಯಾವುದೋ ಕಾಲ ಆಗಿದೆ. ನಿಮ್ಮ ಮನೆಗೆ ಕಳಿಸ್ತಾ ಇದೀನಲ್ಲ ಅವಳನ್ನ, ಅದೇ ನನಗೆ ಸಮಾಧಾನ. ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ನಾನು. ಓಕೆ, ನೀನ್ ಯೋಚನೆ ಮಾಡ್ಬೇಡ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಡೋಂಟ್ ವರಿ. ಥ್ಯಾಂಕ್ ಯು. ಓಹೋ, ಇದ್ಯಾವ್ದಯ್ಯ ಇದು ಹೊಸ ನಾಟಕ? ಇದು ಟ್ಯಾಪ್ ವಾಟರ್ ಅಲ್ಲ, ಫಿಲ್ಟರ್ ವಾಟ್ರೆ. ಶುಭ ಎಲ್ಲ ಹೇಳಿದಾಳೆ. ಬಾತ್ರೂಮ್ ಅಲ್ಲಿದೆ, ನೀ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ದಟ್ಸ್ ಓಕೆ, ನಾನು ಮನೇಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಪರವಾಗಿಲ್ಲ, ಹೋಗಮ್ಮ. ಈಗ ತಾನೇ ಜರ್ನಿ ಮಾಡ್ಕೊಂಡು ಬಂದಿದ್ಯಾ, ಬಿಸಿ ಬಿಸಿ ನೀರಿದೆ, ಕೈಕಾಲು ಮುಖ ತೊಳ್ಕೊಂಡ್ರೆ ಫ್ರೆಶ್ ಆಗಿ. ಶುಭ, ನಮಸ್ಕಾರ. ಎಲ್ಲ ಓಕೆನಾ? ಏನೇ ಶುಭ, ನೀನು ಫಸ್ಟ್ ಟೈಮ್ ನೋಡ್ತಿರೋಳ್ ತರ ನಮಸ್ಕಾರ ಅಂತ ದೂರ ನಿಂತ್ಕೊಂಡು ಹೇಳ್ತಿದ್ಯಾ? ಹಗ್ ಮಾಡಿ ಸ್ವೀಟ್ ಆಗಿ ಫ್ರೆಂಡ್ ನ ವೆಲ್ಕಮ್ ಮಾಡ್ಬೇಕು ತಾನೆ? ನಿನ್ ಫ್ರೆಂಡೇ ತಾನೇ ಇವಳು, ಅಲ್ವಾ ಅತ್ತೆ? ನಿನ್ನ ನನ್ನ ಫ್ರೆಂಡು ಅಂತ ಹೇಳಿದ್ದೀನಿ, ಅದನ್ನೇ ಮೇಂಟೈನ್ ಮಾಡು. ಸರಿ. ಬಾರೆ, ನಿನ್ನ ರೂಮ್ ತೋರಿಸ್ತೀನಿ. ಏನೇದು ಹುಡುಗಿ ಮಾಡೆಲ್ ಥರ ಇದ್ದಾಳೆ. ಎಷ್ಟೇ ಆದರೂ
ನಿಮ್ಮ ಜೊತೆ ನಾನು ಇಷ್ಟು ವರ್ಷ ಇದ್ದೀನಿ, ಆದರೆ ನಿಮ್ಮ ಪ್ಲ್ಯಾನ್ಗಳೇ ಅರ್ಥ ಆಗಲ್ಲ. ಯಾರು ಹುಲಿನ ಹಿಡಿಯೋದಕ್ಕೆ ಡಂಗೂರ ಸಾರ್ಕೊಂಡು ಹೋಗಲ್ಲ. ಮ್ಯಾಮ್, ನೀವು ಕೋಪ ಮಾಡ್ಕೊಂಡಿಲ್ಲ ಅಂದರೆ ಒಂದು ಮಾತು. ಆಲ್ರೆಡಿ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನಾನು ಇದನ್ನು ಹೇಳಿದ್ರೆ ನೀವು ಕೋಪ ಮಾಡ್ಕೊತೀರಾ, ಆದರೂ ಇಷ್ಟು ಕೂಲ ಕೂತಿದ್ದೀರಾ? ಮೈಂಡಿಗೆ ಕೆಲಸ ಕೊಡಬೇಕೇ ಹೊರತು ಮನಸ್ಸಿಗಲ್ಲ. ಎಮೋಷ್ನಲ್ ಆಗಿ ಕೆಲಸ ಮಾಡಿದ್ರೆ ಎಮೋಷ್ನಲ್ ಫೂಲ್ಸ್ ಆಗ್ತೀವಿ. ವರ್ಕ್ ಲೈಕ್ ಎ ಫಾಕ್ಸ್ ಫಾರ್ ಎ ವಿಕ್ಟರಿ. ತಲೆ ತುಂಬ ಟೆನ್ಷನ್ ಇಟ್ಕೊಂಡು ಯೋಚನೆ ಮಾಡ್ತಾ ಕೆಲಸ ಮಾಡಿದ್ರೆ ಆ ಕೆಲಸ ಆಗಲ್ಲ. ಕೂಲಾಗಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಬೇಕು. ನಮ್ಮ ಎದುರಾಳಿ ಏನು ಯೋಚನೆ ಮಾಡ್ತಾನೆ ಅನ್ನೋದು ಅವನಿಗಿಂತ ಮುಂಚೆ ನಾವು ತಿಳ್ಕೋಬೇಕು. ವಾವ್, ಇಷ್ಟು ಕೂಲಾಗಿರೋ ಫೇಸ್ ಹಿಂದೆ ಇಷ್ಟೆಲ್ಲ ಯೋಚನೆಗಳಿವೆಯಾ? ಆದರೂ ಮ್ಯಾಮ್, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ. ನಾವು ಮಾಡ್ತಿರೋ ಪ್ಲಾನ್ಸ್ಗಳೆಲ್ಲ ಒಂದೊಂದೇ ಕೊಲ್ಯಾಪ್ಸ್ ಆಗ್ತದೆ. ಮೊದಲು ಶತ್ರುನ ನೋಡಿ ಹೆದರೋದು ಬಿಡು. ಎದುರಾಳಿ ಎಷ್ಟೇ ಬಲವಾಗಿದ್ರೂ ಅವನಿಗೊಂದು ಚಿಕ್ಕ ವೀಕ್ನೆಸ್ ಇದ್ದೇ ಇರುತ್ತೆ. ಅದೇನು ಅಂತ ಕಂಡುಹಿಡಿ. ಆನೆ ಎಷ್ಟೇ ಬಲವಾಗಿದ್ರೂ ಅದನ್ನು ಬಗ್ಸೋದಕ್ಕೆ ಒಂದು ಚಿಕ್ಕ ಅಂಕುಶ ಸಾಕು. ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳಿಗೆ ದೊಡ್ಡ ದೊಡ್ಡ ಸೊಲ್ಯೂಷನ್ಸೇ ಬೇಕು ಅಂತಿಲ್ಲ. ಒಂದು ಕರೆಕ್ಟಾಗಿರೋ ಅಸ್ತ್ರ ಸಿಕ್ಕಿದ್ರೆ ಸಾಕು, ನಮ್ಮ ಎದುರಾಳಿನ ಎದುರಿಸ್ಬೋದು.